ಅರ್ಧ ಕಪ್ ಹೆಸರುಬೇಳೆನೂ 1 ಕಪ್ಪು ತಂಗಳನ್ನ ಇದ್ದರೆ ಒಳ್ಳೆ ಟೇಸ್ಟಿಯಾದ ಒಂದು ತಿಂಡಿ ಮಾಡ್ಕೊಂಬಿಡೋಣ. ಒಂದೊಂದ್ಸರಿ ಬೆಳಗ್ಗೆ ಎದ್ದಿದ ತಕ್ಷಣ ಏನು ತಿಂಡಿ ಮಾಡಬೇಕಪ್ಪ ಅಂತ ತಲೆನೇ ಓಡಲ್ಲ. ಅಂಥ ಟೈಮಲ್ಲಿ ಏನು ಮಾಡಬೇಕು, ಇರೋದ್ರಲ್ಲೇ ಏನೋ ಒಂದು ಅಡ್ಜಸ್ಟ್ ಮಾಡಿಬಿಡೋಣ. ಅರ್ಧ ಕಪ್ ಹೆಸರುಬೇಳೆನ ಚೆನ್ನಾಗಿ ಹುರಿದ್ಬಿಟ್ಟು ತೊಳ್ಕೊಂಡಿದ್ದೀನಿ. ಅದನ್ನ ಹಾಕ್ಬಿಟ್ಟು ಮತ್ತು ಮಿಕ್ಕಿರೋ ತಂಗಳನ್ನ 1 ಕಪ್ ಹಾಕ್ತಾಯಿದ್ದೀನಿ. ಹಲೋ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗಿನ ತಿಂಡಿ ತಂಗಳನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿನ ಎಲ್ಲ ಹಾಕ್ಬಿಟ್ಟು ಮುಚ್ಚಿಟ್ಬಿಡೋಣ. ಇದ್ರ ಜೊತೆ ಒಂದು ಒಳ್ಳೆ ಚಟ್ನಿ ಮಾಡ್ಕೊಳ್ಳೋಣ. ಅದೊಂದು 3 ವಿಷಿಲ್ ಬರೋಷ್ಟೊತ್ತಿಗೆ ನಾವು ಒಂದು ಒಳ್ಳೆ ಚಟ್ನಿ ಮಾಡ್ಕೊಬೋದು. ಹುರ್ಗಡ್ಲೆ, ಉಪ್ಪು, ಒಂದು ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಖಾರಕ್ಕೆ ತಕ್ಕನಂಗೆ ಅಷ್ಟು ಮೆಣಸಿನ್ಕಾಯಿ, ಒಂದೇ ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಕರಿಬೇವು ಇದೆಲ್ಲ ಹಾಕ್ಬಿಟ್ರೆ ಒಂದು ಒಳ್ಳೆ ಚಟ್ನಿ ಆಗಿಬಿಡುತ್ತೆ. ಇದನ್ನು ರುಬ್ಕೊಂಡು ಬರೋಷ್ಟರಲ್ಲಿ ನೋಡಿ, ಇಲ್ಲಿ ಚೆನ್ನಾಗಿ ಬೆಂದಿರೋ 3 ವಿಷಿಲ್ ಮಾಡ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ಬೆಂದಿದೆ ಹೆಸರುಬೇಳೆ ಮತ್ತು ತಂಗಳನ್ನ. ಈ ಟೈಮಲ್ಲಿ ಏನು ಮಾಡ್ಬೋದು, ಇದು ಇಬ್ಬರಿಗೆ ಆಗೋಷ್ಟು ಆಗುತ್ತೆ ಖಾರ ಪೊಂಗಲ್ಲು. ಇದಕ್ಕೊಂದು ಒಳ್ಳೆ ಒಗ್ಗರಣೆ ಹಾಕ್ಕೊಂಡ್ರೆ ಖಾರ ಪೊಂಗಲ್ ಆಗೋಯ್ತು. ಈ ಟೈಮ್ ಇದು ಇಬ್ಬರಿಗೆ ಆಗೋಷ್ಟು ಮಾಡಿದ್ದೀನಿ. ಈ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಹೆಚ್ಚಿಸ್ಕೊಬೇಕು ಅಂತಂದರೆ 3 ಜನಕ್ಕೆ ಆಗಬೇಕು ಅಂದರೆ 1-2 ಇಡೀ ರವೆ, ಹುರಿದಿರೋ ರವೆನ ಹಾಕ್ಬಿಟ್ರೆ ಸ್ವಲ್ಪ ಹೆಚ್ಕೊಳ್ಳುತ್ತೆ, ಟೇಸ್ಟೂ ಚೆನ್ನಾಗೇ ಇರುತ್ತೆ. ಹಾಗಾಗಿ 1-2 ಇಡೀ ರವೆ ಹಾಕ್ಕೊಬೋದು ಹುರಿದ್ಬಿಟ್ಟು. ಇದಕ್ಕೊಂದು ಒಳ್ಳೆಯ ಒಗ್ಗರಣೆ ಕೊಟ್ಬಿಡೋಣ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಮೆಣಸು, ಕರಿಬೇವು ಮತ್ತು ಒಣಮೆಣಸು ಎಲ್ಲ ಹಾಕ್ಬಿಟ್ಟು ಒಂದು ಒಳ್ಳೆಯ ಒಗ್ಗರಣೆ ಕೊಟ್ಟರೆ ತಂಗಳನ್ನದ ಖಾರ ಪೊಂಗಲ್ಲು ರೆಡಿ ಆಯಿತು. ತಂಗಳನ್ನ ಮಿಕ್ಕಿರೋದ್ರಲ್ಲಿ ಈ ಥರ ಎಲ್ಲ ಮಾಡ್ಕೊಬೋದು. ಯಾಕಂದರೆ ತಂಗಳನ್ನ ತಿನ್ನೋದಕ್ಕೆ ಬೇಜಾರಾಗುತ್ತೆ ಬೆಳಗ್ಗೆ ಎದ್ದಿದ ತಕ್ಷಣ. ಹಾಗಾಗಿ ಬಿಸಿಬೇಳೆ ಭಾತೂ ಮಾಡ್ಕೊಬೋದು, ಸ್ವಲ್ಪ ಟೇಸ್ಟಾಗೇ ಇರುತ್ತೆ. ಖಾರ ಪೊಂಗಲ್ಲು, ಬಿಸಿಬೇಳೆ, ನಾನು ಇವೆರಡೂ ಮಾಡ್ತೀನಿ. ಖಾರ ಪೊಂಗಲ್ಲಾಗಲಿ ಇಲ್ಲ ಬಿಸಿಬೇಳೆ ಭಾತು. ಸ್ವಲ್ಪ ಬೇಸಿಗೆ ಟೈಮು ಬೆಳಗ್ಗೆ ಎದ್ದಿದ ತಕ್ಷಣ ತಿಂಡಿ ಏನು ಬೇಡ ಅನಿಸಿದ್ರೆ ಮೊಸರನ್ನೂ ಮಾಡ್ಕೊತೀವಲ್ವ. ನಿಮಗೆ ಈ ಖಾರ ಪೊಂಗಲ್ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಒಳ್ಳೆ ಖಾರ ಪೊಂಗಲ್ಲು, ಒಂದು ಚಟ್ನಿ ಆಯಿತು ಬೆಳಗ್ಗೆನ ತಿಂಡಿಗೆ. ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಳ್ಳೋಣ. ಒಂದೊಳ್ಳೆ ರುಚಿಯಾದ ಸಾರು, ಅನ್ನ ಎಲ್ಲ ಮಾಡ್ಕೊಳ್ಳೋಣ. ಬೆಳಗ್ಗೆದ ಆಯಿತಾ ಸಾಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ಖಾರ ಪೊಂಗಲ್ಲು, ಚಟ್ನಿ. ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.